ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನಾವೆಲ್ಲ ನಮ್ಮ ಭಾರತದಲ್ಲಿ ಹುಟ್ಟಬೇಕಂದ್ರೆ ತುಂಬ ಪುಣ್ಯ ಮಾಡಿರ್ಬೇಕು ರೀ. ನಮ್ಮ ದೇಶದಲ್ಲಿ ಈ ಗಲಭೆ ಆಗೋದು, ಗೊಂದಲ ಆಗೋದು, ಆಕ್ರೋಶ ಆಗೋದು ಅಥವಾ ಅನಾಹುತಗಳಾಗೋದು ತುಂಬ ಕಡಿಮೆ. ನಮ್ಮ ದೇಶದಲ್ಲಿ 150 ಕೋಟಿ ಜನ ಇದ್ದರೂ ಕೂಡ ನಮ್ಮಲ್ಲಿ ತುಂಬ ಗಲಾಟೆ ಏನಾಗೋದಿಲ್ಲ, ತುಂಬ ಆಕ್ರೋಶ ಏನಾಗೋದಿಲ್ಲ. ಏನಾದರೂ ಆಯಿತು ಅಂದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗುತ್ತೆ. ನಮಗೆ ಈ ಸರ್ಕಾರ ಹೀಗೆ ಕೊಟ್ಟಿಲ್ಲ ಅಂತ ಸ್ವಲ್ಪ ದೊಂಬೆ ಆಗುತ್ತೆ. ಹೆಚ್ಚಂದರೆ ಟೈರ್ ಸುಟ್ಬಿಡ್ತಾರೆ ಅಷ್ಟೇ. ನಮ್ಮ ಭಾರತದಲ್ಲಿ ಈ ಸಾಯಿಸುವಷ್ಟು ಮಟ್ಟಿಗೆ ಜನ ಮುಂದುವರಿಯೋದಿಲ್ಲ. ನಮ್ಮ ದೇಶದಲ್ಲೂ ಕೂಡ ಹಾಗಿಲ್ಲ. ನಮ್ಮ ದೇಶದವರು ಬೇರೆ ದೇಶದ ಮೇಲೆ ಕೂಡ ಅಟ್ಯಾಕ್ ಮಾಡೋದಾಗಲಿ, ದುರಾಸೆಯಿಂದ ಯಾವುದೋ ಚಿಕ್ಕ ಪುಟ್ಟ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡೋದಾಗಲಿ ಅಂಥವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ದೇಶದ ಯಾವ ಜನ ಮತ್ತು ನಮ್ಮ ದೇಶದ ಸರ್ಕಾರ ಕೂಡ. ನೀವು ನಮ್ಮ ದೇಶದ ಅಕ್ಕಪಕ್ಕ ನೋಡಿ, ಪಾಕಿಸ್ತಾನ, ಬಾಂಗ್ಲಾ, ಸಿರಿಯಾ, ವಿಯೆಟ್ನಾಂ, ಇಸ್ರೇಲ್, ಇರಾನ್, ಇರಾಕ್, ರಷ್ಯಾ, ಉಕ್ರೇನ್ ಇವೆಲ್ಲ ದೇಶಗಳಲ್ಲಿ ನೋಡಿ, ಅವರು ಬೇರೆ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕೊನೆಗೆ ಅಟ್ಯಾಕ್ ಮಾಡಲಿಕ್ಕಾಗಿಲ್ವಾ, ತಮ್ಮ ದೇಶದ ಮೇಲೆ ಮತ್ತೊಂದು ಪಾರ್ಟಿ ವಿರುದ್ಧ ಅಥವಾ ಮತ್ತೊಂದು ಪಂಗಡ ಇರುತ್ತಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡಿ ನೂರಾರು ಜನ ಸಾಯ್ತಾರೆ, ಸಾವಿರಾರು ಜನ ಗಾಯಗೊಳ್ತಾರೆ. ಎಂತೆಂಥ ಎಕ್ಸಾಂಪಲ್ ಅಂದರೆ, ಈ ಪಾಕಿಸ್ತಾನದ ಭಯೋತ್ಪಾದಕರು, ಅಫ್ಘಾನಿಸ್ತಾನ ಭಯೋತ್ಪಾದಕರೆಲ್ಲ ಅವ್ರವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಕೊನೆಗೆ ಈ ಪಾಕಿಸ್ತಾನ ಭಯೋತ್ಪಾದಕರು ಏನು ಮಾಡಿದ್ರು ಅಂದರೆ, ಯಾರ ಮೇಲೆ ಅಟ್ಯಾಕ್ ಮಾಡಲಿಕ್ಕಾಗಿಲ್ವಾ ಅಥವಾ ಯಾವ ಸಿಟ್ಟೆ ಗೊತ್ತಿಲ್ಲ, ಪಾಕಿಸ್ತಾನದ ತಮ್ಮ ಸ್ವಂತ ದೇಶದ ಒಂದು ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡಿ ನೂರಾರು ಜನ, 200ಕ್ಕೂ ಹೆಚ್ಚು ಮಕ್ಕಳನ್ನು ಸಾಯಿಸ್ಬಿಟ್ರು. ಚಿಕ್ಕ ಮಕ್ಕಳನ್ನು ಸಾಯಿಸ್ಬಿಟ್ರು, ಅಂದರೆ ಸ್ಕೂಲ್ ಮಕ್ಕಳನ್ನು. ಈಗ ಸಿರಿಯಾದ ಮೇಲೆ ಅಟ್ಯಾಕ್ ಆಗಿದೆ, ಸಿರಿಯಾದ ರಾಜ ಓಡೋಗಿದ್ದಾನೆ ಬೇರೆ ಕಡೆಗೆ. ಇಸ್ರೇಲ್ ಮೇಲೆ ಅಟ್ಯಾಕ್ ಆಯಿತು, ಇರಾನ್ ಮೇಲೆ ಅಟ್ಯಾಕ್ ಆಯಿತು, ಎಷ್ಟೇ ಸತ್ತರಿ. ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತು, ಅಲ್ಲಿ ಸಾವಿರಾರು ಜನ ಸತ್ತೋಗ್ಬಿಟ್ರು. ನಮ್ಮ ರಾಜ್ಯದವರು ಕೂಡ ಅಲ್ಲಿ ಓದ್ತಾ ಇದ್ರೊಬ್ಬರು ತಿರ್ಕೊಬಿಟ್ರು. ನಾನು ಇದನ್ನು ಯಾಕೆ ಹೇಳ್ತೀವಿ ಅಂದರೆ, ನಮ್ಮ ದೇಶದಲ್ಲಿ ಹೇಗೆ ನಾವು ರಾಗಿ ಬೆಳಿತೇವೆ, ನಾವು ಕಬ್ಬು ಬೆಳಿತೇವೆ, ಭತ್ತ ಬೆಳಿತೇವೆ, ನಾವು ತಿನ್ನೋ ಪದಾರ್ಥ ಬೆಳಿತೀವಲ್ಲ, ಹಾಗೆ ಈ ನಾನು ಹೇಳಿದಂಥ ರಾಷ್ಟ್ರಗಳಲ್ಲಿ ಈ ಬಾಂಬನ್ನು ತಯಾರಿಸ್ತಾರೆ. ಅದು ಅವ್ರಿಗೆ ಉದ್ಯೋಗ ಆಗಿಬಿಟ್ಟಿದೆ. ಏನಪ್ಪ ಮಾಡ್ತಾನೆ, ಬಾಂಬ್ ತಯಾರಿಸ್ತಾನೆ. ಇಲ್ಲ ಅಂದರೆ ನೋಡಿ, ಒಂದೊಂದು ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ಇಷ್ಟೆಲ್ಲ ಬಾಂಬ್ ಎಲ್ಲಿ ಸಿಗುತ್ತೆ ಅನಿಸುತ್ತೆ. ನಮ್ಮಲ್ಲಿ ಒಂದೊಂದು ಸಲ ಅಕ್ಕಿ ಸಪ್ಲೈ ಆಗೋಲ್ಲ, ಗೋಧಿ ಸಪ್ಲೈ ಆಗೋಲ್ಲ, ನಮಗೆ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತ ನಾವು ಹೇಳ್ತೀವಲ್ಲ, ಅವ್ರು ಹಾಗೆ ಮಾಡ್ತಾರೆ. ನಮಗೆ ಬಾಂಬ್ ಸಿಕ್ಕಿಲ್ಲ ಈ ಸಲ, ನಿಮ್ಮ ಕಡೆ ನಮ್ಮ ಬಾಂಬ್ ಇಷ್ಟು ಬೇಕು ಅಂತ. ನಮ್ಮಲ್ಲಿ ಹೇಗೆ ರಾಗಿ, ಭತ್ತ, ಜೋಳ ಬೆಳಿತೀವಲ್ಲ, ಅದನ್ನು ಉದ್ಯೋಗ, ಅದನ್ನು ಗೌರವದಿಂದ ರೈತರು ಅಂತ ಹೇಳ್ತಾರಲ್ಲ, ಹಾಗೆ ಅಂಥ ದೇಶಗಳಲ್ಲಿ ಬಾಂಬನ್ನು ತಯಾರಿಸೋದೇ ದೊಡ್ಡ ಅವರಿಗೇನು ಗೌರವದ ಕೆಲಸ. ನಾನು ಬಾಂಬ್ ತಯಾರಿಸ್ತಿದ್ದೀನಪ್ಪ ಅಂತ. ಆಮೇಲೆ ಅವರು ಯಾರೂ ಸಾವಿಗೆ ಹೆದರೋದಿಲ್ಲ. ಹುಡ್ತೀವಲ್ಲ, ಒಂದಿನ ಸಾಯ್ತೀವಂತ ಈ ಧೈರ್ಯಪಟ್ಟು ಹುಂಪದಿಂದ ಈ ಅತ್ಯಂತ ಕೆಟ್ಟ ರೀತಿಯಿಂದ ಸಾಯ್ತಾರಲ್ಲ, ಅದು ಆ ದೇಶಗಳ ದೌರ್ಭಾಗ್ಯ. ಜೊತೆಗೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ನಮ್ಮ ದೇಶದಲ್ಲಿ ನಾವು ಜನ್ಮ ಪಡೀಲಿಕ್ಕೆ ತುಂಬ ಲಕ್ಕಿಯಾಗಿದ್ದೇವೆ, ತುಂಬ ಪುಣ್ಯ ಮಾಡಿದ್ದೇವೆ.